ನಮಸ್ತೆ, ನಮ್ಮ ಚಾನಲ್ಗೆ ಸುಸ್ವಾಗತ. ವೆಲ್ಕಮ್ ಟು ವೀಕೆಂಡ್ ವಿತ್ ಜಗದೀಶ್. ಇವತ್ತು ನಮ್ಮ ಜೊತೆ ಒಂದು ಅದ್ಭುತವಾದ ಅತಿಥಿ ಇದ್ದಾರೆ. ಅವರು ಮಿಸ್ಟರ್ ರಾಜಶೇಖರ್ ಜುಟ್ಟೂರ್. ಇವರು ಆಪ್ಟಿಮೈಸ್ ಮಾರ್ವೆಲ್ ಕಂಪನಿ ಫೌಂಡರ್ ಮತ್ತು ಹ್ಯಾಪಿನೆಸ್ ಕೋಚ್. ಬನ್ನಿ ಅವರನ್ನು ಸ್ವಾಗತಿಸೋಣ. ಸರ್, ವೆಲ್ಕಮ್ ಟು ಅವರ್ ಚಾನಲ್. ನಮಸ್ತೆ ಸರ್. ಸೊ ನಿಮ್ಮ ಜರ್ನಿ ಕೇಳೋದಕ್ಕೆ ಭಾಳ ಉತ್ಸಾಹವಾಗಿದ್ದೀನಿ. ಓಕೆ, ಸೊ ಹೇಗೆ ಸ್ಟಾರ್ಟ್ ಆಯಿತು ನಿಮ್ಮ ಜರ್ನಿ? ಸೊ ನಿಮ್ಮ ಲೈಫ್ ಜರ್ನಿ ಆಗ್ಬೋದು, ನಿಮ್ಮ ಏಳು ಬೀಳುಗಳಾಗ್ಬೋದು, ಇವೆಲ್ಲ ನಮ್ಮ ಪ್ರೇಕ್ಷಕರಿಗೆ ತಿಳಿಸ್ಬೇಕು ಅಂತ ಆಸೆ ಪಡ್ತಾ ಇದ್ದೀವಿ ನಾವು. ಸೊ ಖಂಡಿತ ವಿ ಆರ್ ವೆರಿ ಹ್ಯಾಪಿ ಟು ಹ್ಯಾವ್ ಯು ಆನ್ ಅವರ್ ಹಾಟ್ ಸೀಟ್. ಥ್ಯಾಂಕ್ ಯು ಸರ್. ಸೊ ನಿಮ್ಮ ಜರ್ನಿ ಹೇಗೆ ಸ್ಟಾರ್ಟ್ ಆಯಿತು ಸರ್? ಎಲ್ಲಿ ನೀವು ಹುಟ್ಟಿದ್ದು? ನಿಮ್ಮ ನೇಟಿವ್ ಪ್ಲೇಸ್ ಏನು, ಎಲ್ಲಿ? ಖಂಡಿತ ಸರ್. ಸೊ ಆ್ಯಕ್ಚುಲಿ ಇವಾಗ ಪ್ರೆಸೆಂಟ್ ಸ್ಟೇಜು ಆಪ್ಟಿಮೈಸ್ ಮಾರ್ವೆಲ್ ಡಿಜಿಟಲ್ ಕನ್ಸಲ್ಟೆನ್ಸಿ ಅನ್ನೋ ಒಂದು ಫರ್ಮ್ ನಡೆಸ್ತಾ ಇದ್ದೀನಿ. ಸೊ ಇದು ಡಿಜಿಟಲ್ ಕನ್ಸಲ್ಟೆನ್ಸಿ ಅಂದರೆ ಪ್ರತಿಯೊಬ್ಬರಿಗೂ ಡಿಜಿಟಲಲ್ಲಿ ಅವ್ರನ್ನೂ ಅವರು ತೋರಿಸ್ಕೊಳ್ಳೋದಕ್ಕೆ ಹೇಗೆ ಅನ್ನೋದು ಇನ್ನೂ ತುಂಬ ಜನಕ್ಕೆ ಗೊತ್ತಿಲ್ಲ ಸರಿಯಾಗಿ. ಸೊ ಒಂದು ಡಿಜಿಟಲ್ ಪ್ರೊಫೈಲ್ ಫಸ್ಟ್ ಲೆವೆಲಲ್ಲಿ, ಸೆಕೆಂಡ್ ಲೆವೆಲಲ್ಲಿ ವೆಬ್ ಡಿಸೈನಿಂಗ್ ಮಾಡ್ತೀವಿ, ವೆಬ್ಸೈಟ್ಸ್ ತೋರಿಸ್ತೀವಿ ಅವರು. ಸೊ ಮೂರನೇದು ಡಿಜಿಟಲ್ ಮಾರ್ಕೆಟಿಂಗ್ ಸರ್ವಿಸಸ್ ಕೊಡ್ತೀವಿ. ಸೋಷಲ್ ಮೀಡಿಯಾದಲ್ಲಿ ಹೇಗೆ ಅವ್ರನ್ನೂ ಅವರು ಜಾಸ್ತಿ ಜನಕ್ಕೆ ಗೊತ್ತಾಗೋ ಥರ ಮಾಡ್ಕೊಳ್ಳೋದಕ್ಕೂ. ನೆಕ್ಸ್ಟ್ ಲೆವೆಲಲ್ಲಿ ಬಂದು ಅಪ್ಲಿಕೇಶನ್ಸ್ ರೆಡಿ ಮಾಡಿಕೊಡ್ತೀವಿ. ಅವರು ಆರ್ಗನೈಜೇಷನ್ ಸ್ಮೂತಾಗಿ ರನ್ ಮಾಡ್ಕೊಳ್ಳೋದಕ್ಕೂ ಒಂದು ಎಂಕ್ವೈರಿಯಿಂದ ಹಿಡಿದು ಕಂಪ್ಲೀಟು ಆಟೋಮೇಷನ್, ಸಾಫ್ಟ್ವೇರ್ ಆಟೋಮೇಷನ್ಸ್ ಮಾಡಿಕೊಡ್ತೀವಿ. ಸೊ ಇದು ಪ್ರೆಸೆಂಟ್ ಸ್ಟೇಟ್ ಆಫ್ ಸಿಚುವೇಶನ್. ಇದು ಹೇಗೆ ಸಾಧ್ಯ ಆಯಿತು? ನಾನು ಆ್ಯಕ್ಚುಲಾಗಿ ಹುಟ್ಟಿದ್ದು ನೆಲ್ಲೂರು, ಆಂಧ್ರ ಪ್ರದೇಶ್, ನೆಲ್ಲೂರಲ್ಲಿ ಹುಟ್ಟಿದ್ದು. ಸೊ ಅಲ್ಲಿಂದ ಸ್ಟಾರ್ಟ್ ಮಾಡಿದಾಗ ಒಂದು ಕಾಮನ್ ಸ್ಮಾಲ್ ಫ್ಯಾಮಿಲಿಯಲ್ಲಿ ಹುಟ್ಟಿದ್ದೀನಿ. ಸೊ ಜರ್ನಿ ಅಪ್ ಟು ದ ಗ್ರ್ಯಾಜುಯೇಷನ್ ಓನ್ಲಿ ಗೌರ್ನಮೆಂಟ್ ಸ್ಕೂಲ್ಸು, ಗೌರ್ನಮೆಂಟ್ ಕಾಲೇಜುಗಳಲ್ಲೇ ಓದಿದ್ದು. ಕಂಪ್ಲೀಟ್ಲಿ ತೆಲುಗು ಮೀಡಿಯಮ್. ಒಂದು ವರ್ಡ್ ಇಂಗ್ಲೀಷು ಬರ್ತಾ ಇರಲಿಲ್ಲ, ಆ ಥರ ಓದಿದ್ದು. ಸೊ ಬಟ್ ಏನು ಒಂದು ಗೊತ್ತಿಲ್ಲದ್ರೇ ತಲೆಯಲ್ಲಿ ಕೂತ್ಕೊಂಡಿತ್ತು ಏನು ಅಂತ ಹೇಳಿದರೆ, ಒಂದು ಅರೌಂಡ್ ಒಂದು 6th 7th ಸ್ಟ್ಯಾಂಡರ್ಡಲ್ಲಿ ಇದ್ದಾಗ ನನಗೆ ತಲೆಯಲ್ಲಿ ಹೋಯಿತು ಇನ್ಫಾರ್ಮೇಷನ್. ಹೈಯೆಸ್ಟು ಇನ್ಫ್ಲುಯೆನ್ಸಿಂಗ್ ಪರ್ಸನ್ಸ್ ಅಂತ ಹೇಳಿದರೆ ಓನ್ಲಿ ಕಾರ್ಪೊರೇಟ್ಸ್ ಅಂತ ಒಂದು ವಿಚಾರ ತಿಳ್ಕೊಂಡೆ, ಅವ್ರ ಬಾಯಿಂದ ಇವ್ರ ಬಾಯಿಂದ. ಓಕೆ, ಎಂಟರ್ಪ್ರಿನರ್ ಆದರೆ ಈ ಥರ ಇರುತ್ತಾ ಅಂದರೆ ದೇ ಕೆನ್ ಈವನ್ ಇನ್ಫ್ಲುಯೆನ್ಸ್ ದ ಪೊಲಿಟಿಷಿಯನ್ಸ್ ಆಲ್ಸೋ. ಒಂದು ಕಂಟ್ರಿನೇ ಒಳ್ಳೆಯದು ಮಾಡ್ಬೋದು, ದೇ ಕ್ಯಾನ್ ಡೂ ದ ನೆಗೆಟಿವ್ ಥಿಂಗ್ಸ್ ಆಲ್ಸೋ. ಅಷ್ಟು ಪವರ್ಫುಲ್ ಇರುತ್ತಾ, ಹೇಗೆ ಸಾಧ್ಯ ಅಂತ ಒಂದು ಸಣ್ಣ ವಿಚಾರ ತಲೆಗೆ ಬಂತು. ಆ ವಯಸ್ಸಲ್ಲಿ ನಾನೇನು ಮಾಡಿದ್ದೀನಿ, ಸ್ವಲ್ಪ ವೆಲ್ ವಿಷರ್ಸ್ ನಿಮ್ಮ ಥರವ್ರನ್ನ ಕೇಳೋದು ಶುರು ಮಾಡಿದೆ. ಹೇಗಿದು, ಏನು, ಹೇಗೆ ಫಸ್ಟ್ ಆಫ್ ಆಲ್ ಎಂಟರ್ಪ್ರಿನರ್ಸ್ ಅಂದರೆ ಏನು, ಕಾರ್ಪೊರೇಟ್ಸ್ ಅಂದರೆ ಏನು, ಹೌ ದೇ ವಿಲ್ ಬಿಕಮ್, ಹೇಗೆ ಅಂತ ನಾನು ಕೇಳಿಕೊಂಡು ಶುರು ಮಾಡಿದೆ. ಅಲ್ಲಿ ಶುರು ಮಾಡಿದಾಗ ಗೊತ್ತಾಗಿದ್ದು ವಿಚಾರ ಏನು ಅಂತ ಹೇಳಿದ್ರೆ, 95 ಪೀಪಲ್ ಆಫ್ ದ ಪಾಪ್ಯುಲೇಷನ್ ಬಂದು ಅವ್ರಿಗೋಸ್ಕರ ವರ್ಕ್ ಮಾಡ್ತಿದ್ದಾರೆ. ಅವ್ರ ಬ್ರೈನು, ಅವ್ರ ಎನರ್ಜಿ, ಅವ್ರ ಟೈಮು ಎಲ್ಲನೂ ಅವ್ರಿಗೋಸ್ಕರ ಕೊಡ್ತಾಯಿದ್ದಾರೆ. ಈ 5% ಆಫ್ ದ ಪೀಪಲ್ ಇವ್ರನ್ನೆಲ್ಲರದು ಎನರ್ಜೀಸು, ನಾಲೆಡ್ಜು, ಸ್ಕಿಲ್ಲು, ಟ್ಯಾಲೆಂಟು, ಟೈಮು ಎಲ್ಲನೂ ಯೂಸ್ ಮಾಡ್ಕೊತಾ ಇದ್ದಾರೆ ಅಂತ ಗೊತ್ತಾಯಿತು. ಸರಿ, ನಾವು ಇದರಲ್ಲಿ ಹೋಗಬೇಕು ಅಂದರೆ ಏನು ಮಾಡಬೇಕು ಅನ್ನೋ ಒಂದು ಚಿಕ್ಕ ಆಸೆ ಹುಟ್ಟಿತು. 5% ಆಫ್ ದಿ ಪೀಪಲಲ್ಲಿ ಇರೋಣ ಅಂತ ಒಂದು ಆಸೆ ಹುಟ್ಟಿತು. ಬಟ್ ಡ್ಯೂ ಟು ದ ಲಿಮಿಟೇಷನ್ಸು, ಫೈನಾನ್ಷಿಯಲ್ ಥಿಂಗ್ಸ್ ಆಗಿರ್ಬೋದು, ಫ್ಯಾಮಿಲೀಸ್ ಆಗಿರ್ಬೋದು, ಅವ್ರಿಗೆಲ್ಲ ಅರ್ಥ ಆಗಲ್ಲ. ಏನು ಅವ್ರಿಗೆ ಗೊತ್ತಿರೋದಂದರೆ ಚೆನ್ನಾಗಿ ಓದು, ಚೆನ್ನಾಗಿ ಮಾರ್ಕ್ಸ್ ತೊಗೋ, ಒಳ್ಳೆ ಮಾರ್ಕ್ಸ್ ತೊಗೊಂಡು ಒಳ್ಳೆ ಕೆಲಸ ತೊಗೋ, ತಿಂಗಳು ಸಂಬಳ ಬರ್ತಾಯಿದ್ರೆ ಸಾಕು, ಕಮಿಟ್ಮೆಂಟ್ಸ್ ಎಲ್ಲ ಫುಲ್ಫಿಲ್ ಆಗುತ್ತೆ, ಮದುವೆ ಆಗು, ಮಕ್ಕಳನ್ನ ಓದಿಸು, ಮತ್ತು ಅವ್ರ ಕೆಲಸ ಕೊಡಿಸು, ಅವ್ರ ಮಕ್ಕಳು ನೋಡ್ಕೊ. ಇದೇ ಲೈಫ್ ಸ್ಕೇಲೇ ನಮ್ಮ ಮೈಂಡಲ್ಲಿ ಕೂರಿಸ್ತಾ ಇದ್ದದ್ದು ಚಿಕ್ಕ ವಯಸ್ಸಿಂದ. ಅದೇ ಥರನೇ ನನಗೂ ಇನ್ಫ್ಲುಯೆನ್ಸ್ ಮಾಡ್ತಾಯಿದ್ರು ಚೆನ್ನಾಗಿ. ಸೊ ಬಟ್ ಅದ್ರ ಈ ಆಸೆ ಅನ್ನೋದು ಒಂದು ಇತ್ತಲ್ವ ಒಳಗಡೆ, ಅದು ಬಿಟ್ಟಿಲ್ಲ. ಇಲ್ಲ, ಏನಾದರೂ ಮಾಡಬೇಕು ಅಂದ್ಬಿಟ್ಟು ಫಸ್ಟ್ ಥಿಂಗ್ ಏನು ಬೇಕು, ಇಂಗ್ಲೀಷ್ ಕಲ್ತ್ಕೋಬೇಕು. ಸೊ ಅಲ್ಲೇ ಇದ್ದರೆ ವಿಲೇಜಲ್ಲಿ ನಾವು ಇಂಗ್ಲೀಷ್ ಗ್ರ್ಯಾಜುಯೇಷನ್ BCom ಮುಗಿಸಿದ್ದೀನಿ. ಅದಾದಮೇಲೆ ನಾನು ಸಿಟಿಗೆ ಮೂವ್ ಆನ್ ಆಗಿ ಅಲ್ಲಿಂದ ಹೈಯರ್ ಮಾಡಬೇಕು, ನಾನೇನಾದರೂ ಇಂಪ್ರೂವ್ ಮಾಡಬೇಕು ಅಂತ ಹೇಳಿ ಟ್ರೈ ಮಾಡಿ. ಸೊ ಇವಾಗ ಅವತ್ತಿನ ಪ್ರೆಸೆಂಟ್ ಟ್ರೆಂಡ್ ಹೇಗಿತ್ತು ಅಂದರೆ, ಕಂಪ್ಯೂಟರ್ಸ್ ಅನ್ನೋದು ಸ್ಟಾರ್ಟ್ ಆಗಿತ್ತು, ಕಂಪ್ಯೂಟರ್ಸ್ ಟ್ರೆಂಡ್ ಅವಾಗ. ಸೊ ಅರೌಂಡು 96-97 ಸರ್.
96, 97. ಓಕೆ ಓಕೆ ಸೊ 95 ನಂದು ಗ್ರ್ಯಾಜುಯೇಷನ್ ಮುಗೀತು. ಓಕೆ ಆವಾಗ ನಾನು ಸ್ಟಡಿ ಮಾಡಿದ್ದು ಏನು ಅಂತ ಹೇಳಿದರೆ ಕಂಪ್ಯೂಟರ್ ಅನ್ನೋದು ಒಂದು ಟ್ರೆಂಡ್ ಬರ್ತಾ ಇದೆ. ಸೊ ಫ್ಯೂಚರಲ್ಲಿ ಟ್ರೆಂಡಲ್ಲಿರೋದಕ್ಕೆ ನಾವು ಒಂದು ಸ್ವಲ್ಪ ಇಂಟ್ರೆಸ್ಟ್ ತೋರಿಸಿದ್ರೆ ನಮ್ಮ ಕೆರಿಯರು ಚೆನ್ನಾಗಿರುತ್ತೆ ಅಂತ ಹೇಳಿ ಅದರಲ್ಲಿ ಸ್ಟಾರ್ಟ್ ಮಾಡಿದ್ದೀನಿ ಕೆರಿಯರು. ಓಕೆ ಸೊ ಅಲ್ಲಿಂದ ಏನು ಸ್ವಲ್ಪ ಡಿಫ್ರೆಂಟಾಗಿ ಹೊಸ ಥಿಂಗ್ಸ್ ಕಲ್ತ್ಕೊಳ್ಳೋದು, ಹೊಸ ವಿಚಾರಗಳು ತಿಳ್ಕೊಳ್ಳೋದಾಗಲಿ, ಓಕೆ ಡಿಫ್ರೆಂಟ್ ಲೈನಲ್ಲಿ ಎಂಟ್ರ್ ಆಗಿದ್ದೀನಿ ಸರ್. ಓಕೆ ಓಕೆ ಸೊ ಆ ಥರ ಜರ್ನಿ ಸ್ಟಾರ್ಟ್ ಆಯಿತು. ಸೊ ಹಾಗೆ ನೆಲ್ಲೂರು ಟು ಬ್ಯಾಂಗ್ಳೂರು. ಸರ್, ಇವಾಗ ಆಪ್ಟಿಮೈಸ್ ಮಾರ್ವೆಲ್ ಹೇಗೆ ಶುರು ಆಯಿತು ಮತ್ತು ಆಪ್ಟಿಮೈಸ್ ಮಾರ್ವೆಲ್ ವಿಷನ್ ಏನು? ಎಸ್ ಸರ್, ನನಗೆ ತುಂಬ ಖುಷಿ ಕೊಡೋ ಪ್ರಶ್ನೆ ಇದು. ಓಕೆ ಸೊ ಆಪ್ಟಿಮೈಸ್ ಮಾರ್ವೆಲ್ ಅನ್ನೋದು ಒಂದು 2 ವರ್ಡ್ಸ್ ಕಾಂಬಿನೇಷನ್. ಓಕೆ ಆಪ್ಟಿಮೈಸ್ ಅಂತ ಹೇಳಿದರೆ ಯಾವುದಾದ್ರೂ ಆಗಲಿ ಆಪ್ಟಿಮೈಜೇಷನ್ ಮಾಡೋದು, ಅಂದರೆ ಬೆಟರ್ ಮಾಡೋದು. ಸೂಪರ್. ಸೊ ಅಪ್ ಟು ವಾಟ್ ಲೆವೆಲ್ ವಿ ಹ್ಯಾವ್ ಟು ಮೇಕ್ ಇಟ್ ಆಪ್ಟಿಮೈಜೇಷನ್ ಓಕೆ ಟು ದ ಮಾರ್ವೆಲಸ್ ಕಂಡೀಷನ್. ಅಮೇಝಿಂಗ್. ಸೊ ವಿ ಹ್ಯಾವ್ ಟು ಆಪ್ಟಿಮೈಸ್ ಎನಿ ಬಿಸ್ನೆಸ್ ಅಪ್ ಟು ದ ಮಾರ್ವೆಲಸ್ ಕಂಡೀಷನ್. ಮೀನ್ಸ್ ಎಲ್ಲರೂ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಿದ್ದಾರೆ. ಆ್ಯಕ್ಚುಲಾಗಿ ಏನಕ್ಕೆ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾರೆ ಅನ್ನೋದು ಕ್ಲಾರಿಟಿ ಇದೆ ಹೌದು ಅಷ್ಟೇ. ಸ್ಟಾರ್ಟ್ ಆಗಿದ ಮೇಲೆ ಅದು ಎಲ್ಲಿ ಕರ್ಕೊಂಡು ಹೋಗ್ತಾ ಇದೆ, ಯಾವ ರೂಟಲ್ಲಿ ಹೋಗ್ತಾ ಇದ್ದೀನಿ, ಏನು ಮಾಡ್ತಾ ಇದ್ದೀನಿ ಅಂತ ಅವರನ್ನು ತಾನು ಮರೆತುಬಿಟ್ಟು ಒಂದು ಲೂಪಲ್ಲಿ ಬಿದ್ದು ಬಿಸ್ನೆಸ್ ಓನರ್ಸು ದೇ ಆರ್ ಮೇಕಿಂಗ್ ಇಟ್ ಅನ್ಹ್ಯಾಪಿ. ಅಂದರೆ ನಾನು ಅಂದ್ಕೊಂಡಿದ್ದು ಆಗ್ತಾಯಿಲ್ಲ, ಕಸ್ಟಮರ್ಸ್ ಸಿಗ್ತಾ ಇಲ್ಲ, ಈ ಥರ ಇದೆ ಮಾರ್ಕೆಟು. ಅಂದರೆ ದೇ ಆರ್ ನಾಟ್ ಎಂಜಾಯಿಂಗ್ ದ ಪ್ರೊಸೆಸ್. ಅಲ್ಲೇನು ಮಿಸ್ ಆಗ್ತದೆ, ಆಪ್ಟಿಮೈಜೇಷನ್ ಮಿಸ್ ಆಗ್ತದೆ. ಸೊ ಆಮೇಲೆ ನಾನು ಎಷ್ಟು ಜನಕ್ಕೆ ಗೊತ್ತಾಗಿದೆ ನನ್ನ ಸರ್ವೀಸಸ್ಸು, ಆ ಸರ್ವೀಸಸ್ನು ಎಷ್ಟು ಜನ ಏನಕ್ಕೆ ಇಷ್ಟಪಡ್ತಾ ಇಲ್ಲ, ಇಷ್ಟಪಟ್ಟಿದ್ದವ್ರು ಏನಕ್ಕೆ ಇಷ್ಟಪಟ್ಟಿದ್ದಾರೆ, ಇವೆಲ್ಲನೂ ಅವೇರ್ನೆಸ್ಸಲ್ಲಿ ಬರ್ತಾಯಿಲ್ಲ. ನಾನು ಸ್ಟಾರ್ಟ್ ಮಾಡಿದ್ದೀನಿ ಅಂದ ತಕ್ಷಣ ಅವ್ರಿಗೆ ಏನಾಗ್ತದೆ, ಫುಲ್ಫಿಲ್ ಆಗಿಬಿಟ್ಟಿದೆ, ನಾನು ಬಿಸ್ನೆಸ್ ಓನರ್, ನಂದು ಸ್ಟಾರ್ಟ್ ಆಗಿದೆ, ಅಷ್ಟಕ್ಕೆ ಸ್ಥಿಮಿತ ಆಗ್ಬಿಟ್ಟು ಆ ಲೂಪಲ್ಲೇ ತಿರುಗ್ತಾ ಇದ್ದಾರೆ. ನನ್ನ ಆಸೆ ಏನು ಆಯಿತು, ನನಗೆ ಯಾಕೆ ಇದು ಸ್ಟಾರ್ಟ್ ಆಯಿತು ಅಂತ ಹೇಳಿದ್ರೆ, ಪ್ರತಿಯೊಬ್ಬ ಪರ್ಸನು ಯಾರು ಬಿಸ್ನೆಸ್ ಸ್ಟಾರ್ಟ್ ಮಾಡಿದಾರೋ ಅವ್ರು ಯಾವಾಗಲೂ ಹ್ಯಾಪಿಯಾಗಿರಬೇಕು. ದೇ ಶುಡ್ ಎಂಜಾಯ್ ದ ಬಿಸ್ನೆಸ್ ಪ್ರಾಸೆಸ್ನೇ. ಅಂದರೆ ಯು ಆರ್ ನಾಟ್ ಕ್ಯಾರಿಂಗ್ ದ ವೆಯ್ಟ್. ಒಂದು ಸ್ಪೋರ್ಟ್ಸಲ್ಲಿ ಆಟ ಆಡೋರಿಗೆ ಇವಾಗ ಬ್ಯಾಟ್ಮ್ಯಾನ್ಗೆ ಬ್ಯಾಟೇ ಭಾರ ಆಗಿಬಿಟ್ರೆ ಅವನು 6-4 ಹೊಡೆಯೋದು ಹೆಂಗೆ? ಈ ಶುಡ್ ನಾಟ್ ಫೀಲ್ ದಟ್ ಇಟ್ ಈಸ್ ಎ ವೆಯ್ಟ್ ಅಲ್ವಾ, ಆ ವೆಯ್ಟೇ ಅನ್ನಿಸ್ಬಾರ್ದು. ಆ ಥರ ಪ್ರತಿಯೊಂದರಲ್ಲಿನೂ ಆ ಒಂದು ಸ್ಪೋರ್ಟಿವ್ ಆಗಿ ಅದನ್ನು ಎಂಜಾಯ್ ಮಾಡ್ಕೊಂಡು ಆ ಪ್ರಾಸೆಸ್ನ ಯಾಕೆ ಮಾಡೋಕ್ಕಾಗ್ತಾಯಿಲ್ಲ, ಇದಕ್ಕೇನು ಮಾಡ್ಬೋದು ನನ್ನ ಕಾಂಟ್ರಿಬ್ಯೂಷನು ಅಂತ ನನಗೆ ಸ್ಟಾರ್ಟ್ ಆಯಿತು. ಸೊ ಎಲ್ಲಿ ಜಾಸ್ತಿ ಇವರು ಲ್ಯಾಕ್ ಆಗಿದ್ದಾರೋ ಅಲ್ಲಿ ನನ್ನ ಎಂಪವರ್ಮೆಂಟ್ ಕೊಡೋಣ. ಸೊ ಅವ್ರನ್ನೂ ಡಿಜಿಟಲ್ಗೆ ತರೋಣ. ಒಂದು ದೊಡ್ಡ ಪ್ರಪಂಚ, ಡಿಜಿಟಲ್ ವರ್ಲ್ಡ್ ಅನ್ನೋದು ಒಂದು ದೊಡ್ಡ ಪ್ರಪಂಚ ಇದೆ. ಅಲ್ಲಿ ನಾವು ಎಷ್ಟು ಪರ್ಸೆಂಟೇಜು ನಾನು ತೋರಿಸ್ತಾ ಇದ್ದೀನಿ, ಎಷ್ಟು ಜನಗಳಿಗೆ ನಾನು ರೀಚ್ ಆಗ್ತಾಯಿದ್ದೀನಿ. ಸೊ ಅಲ್ಲೊಂದು ಬ್ಯೂಟಿ ಏನು ಅಂತ ಹೇಳಿದ್ರೆ, ಆ ಫಸ್ಟ್ 30 ಸೆಕೆಂಡ್ಸ್ ನಾನು ಅವ್ರ ಬ್ರೈನಿಗೆ ಕ್ಯಾಚ್ ಆಗ್ತಾಯಿದ್ದೇನೆ ಇಲ್ವಾ. ಸ್ಕ್ರೋಲ್ ಮಾಡ್ತಾ ಇದ್ದಾರೆ. ಇವತ್ತಿನ ಪ್ರಪಂಚ ನೋಡಿದರೆ ಇದು ನಾವು ಯಾರೂ ಎಕ್ಸ್ಪೆಕ್ಟೇ ಮಾಡಿಲ್ಲ ಈ ಥರ ಆಗುತ್ತೆ ಅಂತ. ಸ್ಮಾರ್ಟ್ಫೋನ್ ಬಂದಾಗ ಕಂಪ್ಲೀಟ್ಲಿ ಚೇಂಜ್ ಆಗ್ಬಿಡ್ತಾರೆ, ರೆವಲ್ಯೂಷನರಿ ಚೇಂಜಸ್ಸು. ಸೊ ಇಲ್ಲಿ ಏನಾಗ್ತದೆ ಅಂದರೆ ಆಲ್ಮೋಸ್ಟು ಮ್ಯಾಕ್ಸಿಮಮ್ ಟೈಮು ಸ್ಕ್ರೀನ್ ಟೈಮ್ ಆಗಿದೆ. ಮೊದಲೇನಾಗೋದು ಅಂದರೆ ಟೈಮ್ ಪಾಸ್ಗೆ ಒಂದು ವಾಕ್ ಹೋಗೋಣ ಬನ್ನಿ, ಅಲ್ಲೋಗಿ ಒಂದು ಕಾಫಿ ಕುಡಿಯೋಣ, ಅಲ್ಲೋಗಿ ಏನಾದರೂ ಒಂದು ತಿನ್ನೋಣ ಅನ್ನೋ ಥರ ಇದ್ದಾಗ ನಾವು ಫಿಸಿಕಲ್ ವರ್ಲ್ಡಲ್ಲಿ ನೋಡ್ತಾಯಿದ್ವಿ. ಆ ಬೋರ್ಡ್ ನೋಡೋದು, ಹೊಸದು ಏನು ಬಿಸ್ನೆಸ್ಗಳು ಓಪನ್ ಆಗಿದೆ, ಪ್ರತಿಯೊಬ್ಬರಿಗೂ ಒಂದು ಅವಗಾಹನೆ ಇರೋದು. ಅಂಥ ಕಡೆ ಒಂದು ಹೊಸದು ಓಪನ್ ಆಗ್ತಾಯಿದೆ ಶೋರೂಮು, ಇಂಥ ಕಡೆ ಒಂದು ಹೊಸ ಪ್ರಾಡಕ್ಟ್ ಸ್ಟಾರ್ಟ್ ಆಗಿದೆ, ಇಂಥ ಕಡೆ ಒಂದು ಸರ್ವಿಸ್ ಸ್ಟಾರ್ಟ್ ಆಗಿದೆ ಅನ್ನೋದು ಎಲ್ಲ ಅವೇರ್ನೆಸ್ಸಲ್ಲಿರೋದು. ಇವಾಗ ಏನಾಗ್ಬಿಟ್ಟಿದ್ದೀವಿ ನಾವು ಸ್ಕ್ರೀನ್ ಟೈಮಲ್ಲಿ ಜಾಸ್ತಿ ಇರೋದ್ರಿಂದ ಇದು ನನಗೆ ಏನು ಕೊಡ್ತದೋ ಇನ್ಫಾರ್ಮೇಷನು ಅದೇ ನನ್ನ ತಲೆಯಲ್ಲಿ ಕೂತ್ಕೊತಾ ಇದೆ. ಸೊ ಆವಾಗ ನಾವು ಎಲ್ಲಿರಬೇಕು, ಅಲ್ಲೇ ಇರಬೇಕು, ಡಿಜಿಟಲಲ್ಲೇ ಇರಬೇಕು. ಸೊ ಆ ಡಿಜಿಟಲ್ಗೆ ತರಬೇಕು ಅನ್ನೋ ಒಂದು ಒಳ್ಳೆಯ ಉದ್ದೇಶನೇ ಆಪ್ಟಿಮೈಸ್ ಮಾರ್ವೆಲ್ ಹುಟ್ಟಿದ್ದಕ್ಕೆ ಕಾರಣ ಆಯಿತು. ಸೊ ಅಲ್ಲಿಂದ ಜರ್ನಿ ಅದೇ ಥರನೇ ಸ್ಟಾರ್ಟ್ ಆಗಿದೆ, ಅದೇ ಉದ್ದೇಶದಿಂದನೇ ಹೋಗ್ತಾಯಿದ್ದೀವಿ. ಸೊ ನಾವು ಎಷ್ಟೋ ಕಂಪ್ನಿಗಳಿಗೆ ಡಿಜಿಟಲ್ ಕನ್ಸಲ್ಟೆಂಟ್ಸ್ ಆಗಿ ವರ್ಕ್ ಮಾಡ್ತಾಯಿದ್ದೀವಿ. ಅವರಿಗೆ ಏನು ಬೇಕಾಗಿದೆ, ಎಲ್ಲಿ ಲ್ಯಾಕ್ ಆಗಿದ್ದಾರೆ, ಆ್ಯಂಗಲಲ್ಲಿ ಥಿಂಕ್ ಮಾಡಬೇಕು, ಆ್ಯಂಗಲಲ್ಲಿ ಜನರಿಗೆ ರೀಚ್ ಆಗಬೇಕು, ನಿಮ್ಮ ವರ್ಕ್ ಫ್ಲೋ
ಆಟೋಮೇಷನ್ ಹೇಗೆ ಮಾಡ್ಕೋಬೇಕು ಇವೆಲ್ಲನೂ ನಾವು ಅವ್ರಿಗೆ ಅಡ್ವೈಸ್ ಮಾಡಿ ಓಕೆ ಅವ್ರನ್ನು ಆ ಲೈನ್ಗೆ ತೊಗೊಂಡು ಬಂದು ಆ ಸರ್ವೀಸಸ್ನೇ ನಾವು ಅವ್ರ ಜೊತೆ ಹ್ಯಾಂಡ್ ಹೋಲ್ಡಿಂಗ್ ಮಾಡಿಕೊಂಡು ಇಂಪ್ಲಿಮೆಂಟ್ ಮಾಡಿ ಅವ್ರನ್ನ ಹ್ಯಾಪಿ ಮಾಡೋ ಪ್ರಾಸೆಸ್ಸೇ ಆಪ್ಟಿಮೈಸ್ ಮಾಡುವಲ್ ಪ್ರಾಸೆಸ್. ಓಕೆ ಓಕೆ ಸೂಪರ್ ಸರ್. ಯಾಕೆಂದರೆ ಭಾಳ ಜನ ಇವತ್ತು ಬಿಸ್ನೆಸ್ಸಲ್ಲಿ ಅಪ್ಗ್ರೇಡ್ ಆಗದಿರೋ ಸೋತೋಗ್ತಾ ಇದ್ದಾರೆ. ಎಸ್ ಸರ್. ಸೊ ಅವ್ರು ಅಪ್ಗ್ರೇಡ್ ಆಗಬೇಕು ಅಂದರೆ ಡಿಜಿಟಲ್ ವರ್ಲ್ಡ್ಗೆ ಎಂಟರ್ ಆಗಲೇಬೇಕು. ಖಂಡಿತ. ಅದು ಹೇಗೆ ಸ್ಟಾರ್ಟ್ ಮಾಡಬೇಕು, ಎಲ್ಲಿ ಏನು ಅನ್ನೋದು ಗೊತ್ತಾಗ್ತಾ ಇಲ್ಲ. ಸೊ ಅದು ತುಂಬ ತುಂಬ ನಿಮ್ಮ ಕೊಡುಗೆ ಬಂದು ಅಂಥವ್ರಿಗೆ ಭಾಳ ಹೆಲ್ಪ್ ಆಗುತ್ತೆ. ಎಸ್ ಸರ್. ಸೊ ಆಪ್ಟಿಮೈಸ್ ಮಾರ್ವೆಲ್ ವಿಷನ್ ಬಂದು ಬೇಸಿಕಲಿ ನಾರ್ಮಲ್ ಆಗಿ ಯಾರು ಡಿಜಿಟಲ್ ವರ್ಲ್ಡಲ್ಲಿಲ್ಲ ಅವ್ರನ್ನ ಡಿಜಿಟಲ್ ಸಪೋರ್ಟ್ ತರಬೇಕು ಅನ್ನೋದು. ಎಸ್ ಸರ್. ಸೂಪರ್ ಸರ್, ಅಮೇಝಿಂಗ್. ನಿಮ್ಮಲ್ಲಿ ಇನ್ನೊಂದು ವಿಶಿಷ್ಟತೆ ಏನಂದರೆ ನೀವು ಕೇವಲ ಡಿಜಿಟಲ್ ಕನ್ಸಲ್ಟೆಂಟ್ ಮಾತ್ರ ಅಲ್ಲ, ಹ್ಯಾಪಿನೆಸ್ ಕೋಚ್ ಕೂಡ. ಅದು ಹೇಗೆ ಆರಂಭವಾಯಿತು? ಸೊ ನಿಮ್ಮಲ್ಲಿರೋ ಹ್ಯಾಪಿನೆಸ್ ಕೋಚ್ ಬಗ್ಗೆ ಸ್ವಲ್ಪ ಹೇಳ್ತೀರಾ? ಖಂಡಿತ ಸರ್. ಆವಾಗಲೇ ನಾವಿಬ್ಬರು ಮಾತಾಡ್ತಾರೋ ಪಾಯಿಂಟಲ್ಲಿ ಒಂದು ಪಾಯಿಂಟ್ ಮೆನ್ಷನ್ ಮಾಡಿದೆ. ತುಂಬ ಜನ ಬಿಸ್ನೆಸ್ ಓನರ್ಸು ದೇ ಆರ್ ನಾಟ್ ಎಂಜಾಯಿಂಗ್ ದ ಪ್ರಾಸೆಸ್, ದೇ ಆರ್ ನಾಟ್ ಹ್ಯಾಪಿ. ಇದಕ್ಕೆ ಒಂದು ಬಿಸ್ನೆಸ್ ಮ್ಯಾನ್ ಸಕ್ಸಸ್ ಹಿಂದೆಗಡೆ ತುಂಬ ಫ್ಯಾಕ್ಟರ್ಸ್ ಇದೆ. ಮನೆಯಿಂದ ಆಚೆ ಬರೋವರೆಗೂ ಎನರ್ಜಿ ಡ್ರೈನ್ ಆಗಿ ಆಚೆ ಬರ್ತಾರಾ, ಎನರ್ಜಿ ತುಂಬಿಸ್ಕೊಂಡು ಆಚೆ ಬರ್ತಾರಾ, ಅಂದರೆ ವಾಟ್ ಎನರ್ಜಿ ಈಸ್ ಆ್ಯಕ್ಚುಲಿ ಹ್ಯಾವಿಂಗ್ ಅದನ್ನು ಕ್ಯಾರಿ ಮಾಡಿ ಆಚೆ ಬರ್ತಾಯಿದ್ದಾರಾ ಟು ಫೇಸ್ ದ ವರ್ಲ್ಡ್. ಒಂದು ಕಸ್ಟಮರ್ನೇ ನಾವು ಪ್ರಿಪೇರ್ ಆಗಬೇಕು, ಫೇಸ್ ಮಾಡಬೇಕು, ಅವ್ರ ಕ್ವಶನ್ಸ್ ಆನ್ಸರ್ ಮಾಡಬೇಕು ಅಂದರೆ ನಮ್ಮಲ್ಲಿ ನಾವು ಒಂದು ಯುದ್ಧನೇ ನಡೀತಾ ಇರ್ತದೆ. ಏನು ಕ್ವಶನ್ಸ್ ಬರ್ಬೋದು, ಆ ಆರ್ಡರ್ ಹೇಗೆ ತೊಗೋಬೋದು, ಅವ್ರನ್ನ ಹೆಂಗೆ ಕನ್ವಿನ್ಸ್ ಮಾಡೋದು ಅಂತ. ಇಟ್ಸ್ ಎ ಇಂಟರ್ನಲ್ ಥಾಟ್ಸ್ ವರ್ಲ್ಡ್. ಈ ಫೈಟಿಂಗಲ್ಲಿ ನಾವು ಆ ಎನರ್ಜಿ ಎಷ್ಟೋ ಬರ್ನ್ ಆಗ್ತಾ ಇರ್ತದೆ. ಇಲ್ಲಿ ಹೌ ಯು ಆರ್ ಮೇಂಟೈನಿಂಗ್ ಯುವರ್ ಫ್ಯಾಮಿಲಿ ತುಂಬ ಇಂಪಾರ್ಟೆಂಟ್ ಆಗಿರ್ತದೆ. ಅಂದರೆ ಅವರು ನಮ್ಮ ಬಿಸ್ನೆಸ್ಸಿಗೆ ಸಪೋರ್ಟಾಗಿ ನಿಂತಿದ್ದಾರಾ ಅಥವಾ ಅಗೇನೆಸ್ಟಾಗಿ ನಿಂತಿದ್ದಾರಾ. ಆಮೇಲೆ ನನ್ನ ಎನರ್ಜಿ ನಾನು ಎಕ್ಸ್ಟ್ರಾ ಬೂಸ್ಟ್ ಮಾಡಿಕೊಂಡು ನಾನು ಆಚೆ ಬರ್ತಾಯಿದ್ದೀನ. ಎಸ್, ಯು ಕ್ಯಾನ್ ಗೆಟ್ ಇಟ್ ಟುಡೇ. ನಾನು ಇಂಥ ಕಡೆ ಹೋಗ್ತಾಯಿದ್ದೀನಿ, ಒಂದು ದೊಡ್ಡ ಕ್ಲೈಂಟನ್ನು ಮೀಟ್ ಮಾಡ್ತಾಯಿದ್ದೀನಿ ಅಂತ ಹೇಳಿದ್ರೆ ನಮ್ಮ ಎನ್ವಿರಾನ್ಮೆಂಟ್ ಹೇಗಿರಬೇಕು ಅಂದರೆ ಆಲ್ ದಿ ಬೆಸ್ಟ್, ಡೆಫಿನೆಟ್ಲಿ ಯು ವಿಲ್ ವಿನ್ ಅಂತ ಹೇಳಿ ಕಲಿಸಿದರೆ ನನ್ನ ಉತ್ಸಾಹ, ನನ್ನ ಎನರ್ಜಿನೇ ಬೇರೆ. ಬಟ್ ಮ್ಯಾಕ್ಸಿಮಮ್ ಪೀಪಲ್ ಅಗೇನೆಸ್ಟ್ ದ ಫ್ಯಾಮಿಲಿ ಸ್ಟಾರ್ಟ್ ಮಾಡ್ತಾಯಿದ್ದಾರೆ ಬಿಸ್ನೆಸ್ಸು. ಸೊ ಆಲ್ಮೋಸ್ಟ್ ಟ್ರೈನ್ ಆಗಿ ಸೊ ಇಷ್ಟನೇ ಇಲ್ಲ, ಕೆಲಸಕ್ಕೆ ಹೋಗುವ ಅಂದರೆ ಇವರೇನೋ ದೊಡ್ಡದಾಗಿ ಬಿಸ್ನೆಸ್ ಮಾಡ್ತೀನಿ ಅಂತ ಇದ್ದಾರೆ. ಎಷ್ಟು ಜನ ಸಕ್ಸಸ್ ಆಗಿದ್ದಾರೆ, ಇವೇ ನಮ್ಮ ಸುತ್ತಮುತ್ತಲು ಕೆಲಸ ಮಾತುಗಳು. ಸೊ ಇದು ಬ್ರೇಕ್ ಆಗಬೇಕು ಅಂತ ಹೇಳಿದ್ರೆ ಸಕ್ಸಸ್ ಆಗಬೇಕು ಅಂದರೆ ಇವರೆಲ್ಲರೂ ಸಪೋರ್ಟ್ ಮಾಡಬೇಕು, ನಮ್ಮನ್ನು ಡಿಸ್ಟರ್ಬ್ ಮಾಡಬಾರ್ದು. ಎಲ್ಲ ಇಂಟರ್ಲಿಂಕ್ಡ್. ಸೊ ಆ ಎನರ್ಜಿ ನಮ್ಮನ್ನು ಡೌನ್ ಮಾಡಬಾರ್ದು ಅಂತ ಹೇಳಿದರೆ ನನ್ನ ಹತ್ರ ಒಂದು ಶೀಲ್ಡ್ ಬೇಕು ನನಗೆ ಅಂತ ಹೇಳಿದರೆ ಪ್ರತಿಯೊಬ್ಬರಿಗೂ. ನಾನು ಎಸ್ಪೆಷಲಿ ಬಿಸ್ನೆಸ್ ಪೀಪಲ್ ಬಗ್ಗೆ ನಾನು ಮಾತಾಡ್ತಾ ಇರೋದ್ರಿಂದ, ಸೊ ವೆನ್ ಐ ಆಮ್ ಗೋಯಿಂಗ್ ಟು ದ ಕಸ್ಟಮರ್, ನನ್ನ ಶೀಲ್ಡ್ ಯಾರೂ ಡ್ಯಾಮೇಜ್ ಮಾಡಬಾರ್ದು. ಅದೊಂದು ನನ್ನ ಆಯ್ತ, ನನ್ನ ಎನರ್ಜಿ. ಸೊ ಅಲ್ಲಿಂದ ಬಂದ ಮೇಲೆ ಕಸ್ಟಮರು ಆ್ಯಕ್ಸೆಪ್ಟ್ ಮಾಡಬೇಕು ಅನ್ನೋ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಸೊ ಇಲ್ಲಿ ಹ್ಯಾಪಿನೆಸ್ ಅನ್ನೋದು ಎಲ್ಲಿ ಹುಟ್ಟು, ವೇರ್ ದ ಹ್ಯಾಪಿನೆಸ್ ಎಕ್ಸಾಕ್ಟ್ಲಿ ಕಮ್ ಇನ್ ಟು ದ ಪಿಕ್ಚರ್ ಅಂತ ಹೇಳಿದ್ರೆ, ಆ ಎರಡು ವಿಚಾರನ ನಾವು ಹೇಗೆ ಬ್ಯಾಲೆನ್ಸ್ ಮಾಡ್ತೀವಿ ಅನ್ನೋದರಲ್ಲಿ ಹ್ಯಾಪಿನೆಸ್ ನಿಲ್ತಿದೆ. ಏನು ಆ ಎರಡು ವಿಚಾರ ಅಂತ ಹೇಳಿದ್ರೆ, ನಾನೇನೋ ಎಕ್ಸ್ಪೆಕ್ಟ್ ಮಾಡಿದ್ದೀನಿ, ಆ ಎಕ್ಸ್ಪೆಕ್ಟ್ ಮಾಡಿದ್ದು ನನ್ನ ಪ್ರಕಾರವಾಗಿ ನಾನು ಅಂದ್ಕೊಂಡಿದ್ದವಾಗಿ ನಡೀತಾ ಇಲ್ಲ. ನಾನು ಫುಲ್ ಹೋಪ್ ಇಟ್ಕೊಂಡು ಬಂದಿದ್ದೀನಿ, ಈ ಕಸ್ಟಮರ್ ಹತ್ರ ಬಂದು ಈ ಪಾಯಿಂಟ್ ಮಾತಾಡಿದರೆ ಅವ್ರು ಇಮಿಡಿಯೇಟಾಗಿ ನನಗೆ ಚೆಕ್ ಕೊಟ್ಬಿಡ್ತಾರೆ, ಈ ವಿಲ್ ಬಿಕಮ್ ಎ ಕ್ಲೈಂಟ್ ಟು ಮೈ ಆರ್ಗನೈಜೇಷನ್ ಅಂತ ಒಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಬಂದಿದ್ದೀನಿ. ಅದು ಆಗಿಲ್ಲ ಅಂದಾಗ ಹೌ ಯು ಆರ್ ಬ್ಯಾಲೆನ್ಸಿಂಗ್ ಯುವರ್ ಎಮೋಷನ್ಸ್, ಯುವರ್ ಥಾಟ್ಸ್, ಯುವರ್ ಬಿಹೇವಿಯರ್, ಯುವರ್ ವರ್ಡ್ಸ್, ಇಟ್ ಮ್ಯಾಟರ್ಸ್ ಎ ಲಾಟ್. ಬೈ ಚಾನ್ಸು ಅನ್ಎಕ್ಸ್ಪೆಕ್ಟೆಡ್ ಥಿಂಗ್ಸ್ ಆಗಿದೆ. ಅಪಾಯಿಂಟ್ಮೆಂಟ್ ಕೊಟ್ಟಿದ್ದಾರೆ, ನಾನು ಹೋಗೋ ಟೈಮ್ಗೆ ಅವರಿಲ್ಲ, ನನಗೆ ರೆಸ್ಪೆಕ್ಟೇ ಕೊಡ್ತಾ ಇಲ್ಲ. ಕೂತ್ಕೊಂಡಿರಿ ಅಂತ ಹೇಳ್ತಾ ಇದ್ದಾರೆ, ವೆಯ್ಟ್ ಮಾಡ್ತಾಯಿದ್ದೀನಿ. ಈಸ್ ನಾಟ್ ಇನ್ವೈಟಿಂಗ್ ಇನ್ಸೈಡ್, ಯಾವುದೋ ಬ್ಯುಸಿ ತೋರಿಸ್ತಾ ಇದ್ದಾರೆ. ಅದು ಎಕ್ಸ್ಪೆಕ್ಟೇ ಮಾಡಿಲ್ಲ. ನಾವು ಅಂದ್ಕೊಂಡಿರ್ತೀವಿ ಅಪಾಯಿಂಟ್ಮೆಂಟ್ ಕೊಟ್ಟಿದ್ದಾರೆ ಅಂದರೆ ಎಲ್ಲ ವೆಯ್ಟ್ ಮಾಡ್ತಾ ಇರ್ತಾರೆ, ನಾವು ಹೋಗೋದು, ಕೂತ್ಕೊಳ್ಳೋದು, ಲ್ಯಾಪ್ಟಾಪ್ ತೆಗಿಯೋದು, ತೋರಿಸೋದು, ಪ್ರೆಸೆಂಟೇಷನ್ ಕೊಡೋದು, ಆರ್ಡರ್ ಎತ್ಕೊಂಡು ಬರೋದು ಅಂತ ಅಂದ್ಕೊಂಡಿರ್ತೀವಿ. ಬಟ್ ಒಳಗಡೆ ಕರಿತಾನೆ ಇಲ್ಲ. ಏನು ಮಾಡೋದು? ಹೇಗಿದೆ ನನ್ನ ಬಾಡಿ ಬ್ಯಾಲೆನ್ಸ್? ಅವಾಗ ಟೆನ್ಷನ್ ತೊಗೊತಾ ಇದ್ದೀವ. ಜಸ್ಟ್ ನನ್ನೊಬ್ಬರು ಅಬ್ಸರ್ವ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಯಾರಾದರೂ ಒಬ್ಬರು CCTVಯಲ್ಲಿ ನಾನು ವೆಯ್ಟಿಂಗ್ ರೂಮಲ್ಲಿದ್ದಾಗ ಏನು ತೋರಿಸ್ತಾ ಇದ್ದೀನಿ? ಐ ಆಮ್ ಲೂಸಿಂಗ್ ಮೈ ಪೇಷನ್ಸ್?
ನನ್ನ ಬಾಡಿ ತಡ್ಕೊತ ಇದೆಯಾ, ಒದ್ದಾಡ್ತಾ ಇದೀನಾ, ಎದ್ದು ಬಿಡೋದು, ಕೂತ್ಕೊಳ್ಳೋದು, ಬಗ್ಗೆ ನೋಡೋದು, ಕರಿತಾರೆ ಅನ್ನೋದು, ಕರಿತಾರೆ ಹೋಗ್ಬಿಡೋಣ ಬಿಡು, ಇನ್ಸಲ್ಟ್ ಅಂತ ಫೀಲ್ ಆಗ್ತಾಯಿದ್ದೀವ. ಸೋ ಮೆನಿ ಫ್ಯಾಕ್ಟರ್ಸ್. ಸೊ ಇಲ್ಲಿ ನಮಗೆ ಬೇಕಾಗಿದ್ದೇನು ಅಂತ ಹೇಳಿದರೆ ಬ್ಯಾಲೆನ್ಸ್ ಆಫ್ ಎವ್ರಿಥಿಂಗ್. ಟು ಬಿಕಮ್ ಹ್ಯಾಪಿಯಾಗಿರಬೇಕು ಅಂತ ಅನ್ಕೊತೀವಿ, ಆಸೆ ಪಡ್ತೀವಿ. ಫಸ್ಟ್ ಎಷ್ಟು ಜನಕ್ಕೆ ಹ್ಯಾಪಿಯಾಗಿರೋಕ್ಕೆ ಆಗ್ತಾ ಇಲ್ಲ ಅಂತ ಹೇಳೋ ಸಣ್ಣ ಮೈನ್ಯೂಟ್ ಪಾಯಿಂಟ್ಸು, ಥೌಸಂಡ್ಸ್ ಆಫ್ ಪಾಯಿಂಟ್ಸ್ ಆರ್ ಇನ್ವಾಲ್ವ್ಡ್. ಸೊ ಅಲ್ಲಿ ನನ್ನ ಜರ್ನಿ ಸ್ಟಾರ್ಟ್ ಆಯಿತು. ಸೊ ಅದು ಸ್ವಲ್ಪ ಎಕ್ಸ್ಪ್ಯಾಂಡ್ ಆಗಿ ಈವನ್ ಐ ಹೆಲ್ಪ್ ಟು ಸೋ ಮೆನಿ ಪರ್ಸ್ನಲ್ ಪೀಪಲ್ ಆಲ್ಸೋ. ವೈಫ್ ಆ್ಯಂಡ್ ಹಸ್ಬೆಂಡ್ ರಿಲೇಷನ್ಶಿಪ್ ಆಗಿರ್ಬೋದು, ಸೊ ಎಂಪ್ಲಾಯರ್ ಆ್ಯಂಡ್ ಎಂಪ್ಲಾಯಿ ರಿಲೇಷನ್ಶಿಪ್ ಆಗಿರ್ಬೋದು, ಕೊಲೀಗ್ಸ್ ಮಧ್ಯದಲ್ಲಿರೋ ಒಂದು ಬಾಂಡಿಂಗ್ ಆಗ್ಬೋದು, ಆಮೇಲೆ ತಂದೆ ಮಕ್ಕಳಾಗಿರ್ಬೋದು. ಸೊ ಇಟ್ಸ್ ಆಲ್ ಕಂಪ್ಲೀಟ್ಲಿ ಡಿಪೆಂಡ್ಸ್ ಆನ್ ದ ಹೌ ಯು ಆರ್ ಥಿಂಕಿಂಗ್, ಹೌ ಯು ಆರ್ ಸೀಯಿಂಗ್ ದ ಥಿಂಗ್ಸ್. ಸೊ ಈ ಪ್ರಾಸೆಸ್ ಅನ್ನೋದೇನು ಅಂದರೆ 180 ಡಿಗ್ರೀಸ್ ಚೇಂಜ್ ಓವರ್ ಪ್ರಾಸೆಸ್. ನಾವೆಲ್ಲ ಹೇಳ್ತಾ ಇರ್ತೀವಿ 360 ಡಿಗ್ರೀಸ್ ಕವರ್ ಮಾಡ್ತೀವಿ, 360 ಡಿಗ್ರೀಸ್ ಕವರ್ ಮಾಡ್ತೀವಿ ಅಂತ. 360 ಡಿಗ್ರೀಸ್ ಕವರ್ ಮಾಡಿದಾಗ ಮತ್ತೆ ಬಂದು ಅಲ್ಲೇ ನಿಲ್ತಿರ್ತೀವಿ. ಇದೇನು ಅಂತ ಹೇಳಿದ್ರೆ, ಇವಾಗ 6 ನಾನು ಹಿಂಗೆ ಬರೆದಿರ್ತೀನಿ 6 ಅಂತ. ಇದೆಷ್ಟು ನಂಬರು ಅಂತ ಹೇಳಿದರೆ ನೀವೇನಂತೀರ 9 ಅಂತೀರ. ನಾನು 6 ಅಂತ ನನ್ನ ವ್ಯೂ ಇದೆ. ಸೊ ನನ್ನ ವ್ಯೂ 6, ನಿಮ್ಮ ವ್ಯೂ 9. ಯು ಆರ್ ರೈಟ್ ಫ್ರಮ್ ಯುವರ್ ಪಾಯಿಂಟ್ ಆಫ್ ವ್ಯೂ, ಐ ಆಮ್ ರೈಟ್ ಫ್ರಮ್ ಮೈ ಪಾಯಿಂಟ್ ಆಫ್ ವ್ಯೂ. ಇವಾಗ ನಾನು 180 ಡಿಗ್ರೀಸ್ ಚೇಂಜ್ ಆದರೆ ಮಾತ್ರ ನಿಮ್ಮ ಪಾಯಿಂಟ್ ಆಫ್ ವ್ಯೂಯಲ್ಲಿ ನಾನು ಥಿಂಕ್ ಮಾಡೋದು ಸ್ಟಾರ್ಟ್ ಆದಾಗ ಮಾತ್ರ ನಾನು ನಿಮ್ಮನ್ನ ಅರ್ಥ ಮಾಡ್ಕೊಳ್ಳೋಕ್ಕೆ ಸಾಧ್ಯ. ಅಲ್ಲಿವರೆಗೆ ಏನಂತ ಇರ್ತೀವಿ, ನಿಮ್ದು ರೈಟ್ ಅಂತ ನೀವು ಕೂತಿರ್ತೀರ, ನಂದು ರೈಟ್ ಅಂತ ನಾನು ಕೂತಿರ್ತೀನಿ. ದೆನ್ ಹೌ ದ ಜರ್ನಿ ವಿಲ್ ಸ್ಟಾರ್ಟ್. ಸೊ ಇದು ತುಂಬ ಭಾಳ ಇಂಪಾರ್ಟೆಂಟ್ ಆಗಿದೆ. ಸೊ ಈ ಬಿಸ್ನೆಸ್ ಗ್ರೋತ್ ಜರ್ನಿಯಲ್ಲಿ ನನಗೆ ಅದು ತುಂಬ ಇಂಪಾರ್ಟೆಂಟ್ ಅಂತ ಅನಿಸಿದೆ. ಇಟ್ ಮೇ ಬಿ ಡ್ಯೂ ಟು ದ ಪರ್ಸ್ನಲ್ ನಾನು ಫೇಸ್ ಮಾಡಿದ್ದು ಪ್ರಾಬ್ಲಮ್ಸ್ ಆಗಿರ್ಬೋದು, ಅದನ್ನು ಓವರ್ಕಮ್ ಆಗೋದಕ್ಕೂ ನಾನು ತೊಗೊಂಡಿದ್ದ ಸ್ಟೆಪ್ಸ್ ಆಗಿರ್ಬೋದು. ಸೊ ಅದು ಒಂದು, ಇವಾಗ ಕೊರೋನಾ ಟೈಮಲ್ಲಿ ಎಷ್ಟೋ ಜನ ಹೋಗಿ ವ್ಯಾಕ್ಸಿನೇಷನ್ ಹಾಕಿಸ್ಕೊಂಡ್ರು. ಏನಕ್ಕೆ, ಚಿಕ್ಕ ವಯಸ್ಸಿಂದ ಮಕ್ಕಳಿಗೂ ನಾವು ವ್ಯಾಕ್ಸಿನೇಷನ್ಸ್ ಹಾಕ್ತೀವಿ. ಏನು ಅಂತ ಹೇಳಿದ್ರೆ ಇಟ್ಸ್ ಎ ಪ್ರಿಪ್ರೇಷನ್. ಆ ನಾಳೆ ಬರೋ ಒಂದು ಪ್ರಾಬ್ಲಮ್ನು ಇವತ್ತೇ ಪ್ರಿಪೇರ್ ಮಾಡಿ ನಮ್ಮಲ್ಲೇ ಆ ಇಮ್ಯುನಿಟಿ ಸಿಸ್ಟಮ್ನು ಬಿಲ್ಡ್ ಮಾಡ್ಕೊಂಡಿದ್ದೀವಿ ಬಾಡಿ ಒಳಗಡೆ. ಸೇಮ್ ವೇ ಹೇಗೆ ಬರುತ್ತೋ ಸಿಚುವೇಶನ್, ಏನೇನು ಫೇಸ್ ಮಾಡಬೇಕಾಗುತ್ತೋ, ವೆನ್ ಯು ಆರ್ ರೆಡಿ ಟು ಫೇಸ್ ಇಟ್, ಯು ಆರ್ ಆಲ್ಮೋಸ್ಟ್ 50% ವಿನ್. ಸೊ ವೆನ್ ಯು ಆರ್ ಹ್ಯಾಪಿ, ಫರ್ಗೆಟ್ ಅಬೌಟ್ ದ ರಿಸಲ್ಟ್ಸ್. ಕೃಷ್ಣ ಯಾವತ್ತೂ ಹೇಳಿದ್ದಾರೆ, ಯು ಪುಟ್ ಯುವರ್ ಎಫರ್ಟ್ಸ್ 100%, ರಿಸಲ್ಟ್ ಲೀವ್ ಇಟ್ ಟು ಮೀ ಅಂತ. ಬಟ್ ಯುವರ್ ಎಕ್ಸ್ಪೆಕ್ಟೇಷನ್ಸ್ ಆರ್ ವೆರಿ ಹೈ. ಟೆನ್ಷನ್ಸು, ಅನ್ಹ್ಯಾಪಿನೆಸ್ಸು, ಈಗೋ ಪ್ರಾಬ್ಲಮ್ಸು. ನನಗಂದರೆ ನೀವು ಮುಂದೆ ಹೋಗ್ತಾ ಇದ್ದರೆ ನನ್ನ ಕೈಲಾಗಲ್ಲ. ಸಿ ಯು ಆರ್ ಪುಟಿಂಗ್ ಯುವರ್ ಎಫರ್ಟ್ಸ್. ನನ್ನ ಎಫರ್ಟ್ಸ್ ನಾನು ಹಾಕ್ತಾಯಿದ್ದೀನಿ. ನಾನು ನಿಮ್ಮನ್ನು ಓವರ್ಟೇಕ್ ಮಾಡಬೇಕು ಅಂತ ಹೇಳಿದರೆ ನನ್ನ ಕೆಪ್ಯಾಸಿಟಿ, ಕ್ಯಾಪಬಿಲಿಟಿ, ಸ್ಕಿಲ್ಸ್, ಟ್ಯಾಲೆಂಟ್, ಇನ್ಫಾರ್ಮೇಷನ್ ಅಪ್ಡೇಟ್ ಮಾಡ್ಕೋಬೇಕು ಬಿಟ್ಟರೆ ನಿಮ್ಮನ್ನು ಡೌನ್ ಮಾಡಬಾರ್ದು. ಬಟ್ ಇವತ್ತಿನ ಪ್ರಪಂಚ ನಮ್ಮ ಅನ್ಫಾರ್ಚುನೇಟ್ಲಿ ಏನಾಗ್ತಾಯಿದೆ ಅಂತ ಹೇಳಿದರೆ, ನಾನು ಮುಂದೆ ಹೋಗೋಕ್ಕಾಗ್ತಾಯಿಲ್ಲ ಅಂತ ಹೇಳಿದರೆ, ಒಂದು ನನ್ನ ಮೈಂಡಲ್ಲಾದರೂ ನಿಮ್ಮನ್ನ ಕರ್ಸ್ ಮಾಡ್ಕೊತಾ ಇರ್ತೀನಿ, ಒಂದು ಮನಸ್ಸಲ್ಲಾದರೂ ನಾನು ನಿಮ್ಮ ಮೇಲೆ ಅನ್ಕೊತಾ ಇರ್ತೀನಿ. ಎಲ್ಲ ಕೆಪ್ಯಾಸಿಟಿ ಇರೋರು, ಕ್ಯಾಪಬಿಲಿಟಿ ಇರೋರು, ಇನ್ಫ್ಲುಯೆನ್ಸ್ ಮಾಡೋಕ್ಕಾಗಿದ್ದವರು ಅವ್ರನ್ನ ತಡೆಯೋದು ಹೇಗೆ ಅನ್ನೋದರಲ್ಲಿ ಹೋಗ್ತಾಯಿದ್ದಾರೆ. ಅದೇ ಎನರ್ಜಿ ಇನ್ನೊಬ್ಬರನ್ನ ತಡೆಯೋಕೆ ಹಾಕೋ ಎಫರ್ಟ್ಸು, ಎನರ್ಜಿ, ಟೈಮ್ ಕೊಡೋ ಟೈಮು ಅವ್ರ ಮೇಲೆ ಅವರು ಬೆಟರ್ ಮಾಡ್ಕೊಳ್ಳೋದಕ್ಕೂ ಅಪ್ಗ್ರೇಡ್ ಮಾಡ್ಕೊಳ್ಳೋದಕ್ಕೆ ಮಾಡಿದರೆ ಪ್ರಪಂಚ ತುಂಬ ಬ್ಯೂಟಿಫುಲ್ಲಾಗಿ ಚೇಂಜ್ ಆಗುತ್ತೆ ಸರ್. ಸೊ ಸೂಪರ್. ಸೊ ಒಂದು ಕಡೆ ಡಿಜಿಟಲ್ ಕನ್ಸಲ್ಟೆಂಟ್ ಆಗಿ, ಇನ್ನೊಂದು ಕಡೆ ಹ್ಯಾಪಿನೆಸ್ ಕೋಚ್. ಸೊ ಎರಡು ಡಿಫ್ರೆಂಟ್ ಪ್ರಪಂಚ. ಓಕೆ ಸರ್. ಒಂದು ಕಡೆ ಕಂಪ್ಲೀಟ್ ಟೆಕ್ನಾಲಜಿ, ಓಕೆ, ಇನ್ನೊಂದು ಕಡೆ ಕಂಪ್ಲೀಟ್ ಹ್ಯೂಮನ್ಸ್. ಎಸ್ ಸರ್. ಸೊ ಮನುಷ್ಯರು. ಸೊ ಈ ಕಡೆ ಡಿಜಿಟಲ್ ವರ್ಲ್ಡ್ನ ಮತ್ತು ಪೀಪಲ್ಸ್ ವರ್ಲ್ಡ್ ಎರಡನ್ನೂ ಹ್ಯಾಂಡಲ್ ಮಾಡ್ತಾ ಇದ್ದಾರೆ. ಸೊ ಅಮೇಝಿಂಗ್. ಆ್ಯಸ್ ಎ ಡಿಜಿಟಲ್ ಕನ್ಸಲ್ಟೆಂಟ್ ಮತ್ತು ಹ್ಯಾಪಿನೆಸ್ ಕೋಚ್ ಆಗಿ ನಮ್ಮ ಪ್ರೇಕ್ಷಕರಿಗೆ ಏನು ಮೆಸೇಜ್ ಕೊಡಬೇಕು ಅಂತ ಇಷ್ಟಪಡ್ತೀರಾ? ಬಿಸ್ನೆಸ್ ಮಾಡಬೇಕು ಅಂತ ಅನ್ನಿಸ್ತಾ ಇದ್ದರೆ ಮಾಡಿ, ಬಟ್ ಅದು ನಿಮ್ಮ ಮನಸ್ಸಿಂದ ಬಂದಿದ್ದಾಗಿರಬೇಕು. ಅವ್ರಿಗೆ ಯಾರೋ ಇನ್ಫ್ಲುಯೆನ್ಸ್ ಮಾಡಿದ್ದಾರೆ, ಯಾರಿಗೋ ಪ್ರೂವ್ ಮಾಡಬೇಕು, ಇನ್ನೊಬ್ಬರ ಜೊತೆ ಕಾಂಪಿಟೇಟ್ ಮಾಡಬೇಕು ಅನ್ನೋ ಉದ್ದೇಶದಿಂದ ಮಾಡೋಂಗಿದ್ರೆ ದಯವಿಟ್ಟು ಮಾಡಬೇಡಿ. ಏನಕ್ಕೆ ಅಂತ ಹೇಳಿದ್ರೆ, ಇಲ್ಲಿ ಪ್ರತಿಯೊಂದು ಪ್ರಾಸೆಸ್ನೂ ಎಂಜಾಯ್ ಮಾಡಬೇಕು. ಸೊ ಚಿಕ್ಕ ಮಕ್ಕಳು ನೀವು ಅಬ್ಸರ್ವ್ ಮಾಡಿರ್ಬೋದು ಚೆನ್ನಾಗಿ, ನಾವೆಲ್ಲನೂ
ಅಪ್ಪ ಅಮ್ಮ ಟ್ರಿಪ್ಪಿಗೆ ಕರ್ಕೊಂಡು ಹೋಗ್ತೀವಿ ಅಂತ ಹೇಳಿದ್ರೆ ಆ ಮೂಮೆಂಟಿಂದ ಅವರಲ್ಲಿ ಎಂಜಾಯ್ಮೆಂಟ್ ಸೆಲೆಬ್ರೇಷನ್ ಸ್ಟಾರ್ಟ್ ಆಗುತ್ತೆ. ಸೊ ಎಲ್ಲ ಫ್ರೆಂಡ್ಸ್ ಜೊತೆ ಹಂಚ್ಕೊತಾರೆ, ನಾನು ಟೂರ್ಗೆ ಹೋಗ್ತಾಯಿದ್ದೀನಿ ಅಂತ. ರಾತ್ರಿ ನಿದ್ರೆ ಮಾಡಲ್ಲ, ಅದರಲ್ಲೇ ಆ ಥಾಟ್ಸಲ್ಲೇ ಆ ಎಮೋಷನ್ಸಲ್ಲೇ ಇರ್ತಾರೆ. ಅವರು ಪ್ಯಾಕ್ ಮಾಡ್ಕೊಳ್ಳೋ ವಿಧಾನ ಆಗಲಿ, ಪ್ರತಿಯೊಂದು ತೆಗೆದಿಟ್ಕೊಳ್ಳೋದು, ಅಪ್ಪ ಯಾವಾಗ ಆಟೋ ಯಾವಾಗ ಬರುತ್ತೆ, ಬಸ್ಸಲ್ಲಿ ಕೂತ್ಕೊಳ್ಳೋ ಮೂಮೆಂಟು, ಹತ್ತೋ ಮೂಮೆಂಟು, ಕೂತಿದ್ದು ಮೂಮೆಂಟು, ವಿಂಡೋದಲ್ಲಿ ನೋಡೋದು, ಪ್ರತಿಯೊಂದೂ ದೇ ವಿಲ್ ಎಂಜಾಯ್ ದ ಪ್ರಾಸೆಸ್. ಸೊ ಅದೇ ಥರ ನೀವು ಬಿಸ್ನೆಸ್ನು ಪ್ರತಿಯೊಂದು ಪ್ರಾಸೆಸ್ನ ಎಂಜಾಯ್ ಮಾಡೋಕ್ಕಾಗುತ್ತಂದರೆ ಮಾತ್ರ ಸ್ಟಾರ್ಟ್ ಮಾಡಿದ ಮೇಲೆ ಏನೇ ಸಿಚುವೇಶನ್ಸ್ ಆಗಲಿ ಡೋಂಟ್ ಗಿವ್ ಅಪ್, ಬಿಡಬೇಡಿ. ಸೊ ಅದ್ರ ಜೊತೆ ಹ್ಯಾಪಿನೆಸ್ಸು. ಸೊ ನೀವು ಫ್ಯಾಮಿಲಿ ರಿಲೇಷನ್ಶಿಪ್ ಬ್ಯಾಲೆನ್ಸ್ಡಾಗಿ ಇಟ್ಕೊಂಡು, ಎಂಪ್ಲಾಯಿ ರಿಲೇಷನ್ಶಿಪ್ ಕರೆಕ್ಟಾಗಿ ಬ್ಯಾಲೆನ್ಸ್ಡಾಗಿ ಇಟ್ಕೊಂಡು, ಕಸ್ಟಮರ್ ಜೊತೆ ರಿಲೇಷನ್ಶಿಪ್ ಬ್ಯಾಲೆನ್ಸ್ಡ್ ಆಗಿದ್ದಾಗ ಹ್ಯಾಪಿಲಿ ಬಿಸ್ನೆಸ್ಸು ಗ್ರೋತ್ ಆಗ್ತಾ ಇರ್ತದೆ. ಆ ಗ್ರೋತಿಂದ ಆ ಸಕ್ಸಸ್ನ ಇವರು ಹ್ಯಾಪಿಯಾಗಿ ಸೆಲೆಬ್ರೇಟ್ ಮಾಡ್ಬೋದು. ಸೊ ಹ್ಯಾಪಿನೆಸ್ ಆ್ಯಂಡ್ ಬಿಸ್ನೆಸ್ ಪ್ರಾಸೆಸ್ ಸಪ್ರೇಟ್ ಅಲ್ಲ, ಎರಡೂ ಒಂದೇ ಕಾಂಬಿನೇಷನ್. ಕಾಯಿನ್ಗೆ ಒಂದು ಕಡೆ ಹ್ಯಾಪಿನೆಸ್, ಒಂದು ಕಡೆ ಸಕ್ಸಸ್ಸು. ಸೊ ಸ್ಟಾರ್ಟ್ ಸೆಲೆಬ್ರೇಟಿಂಗ್ ಈಚ್ ಆ್ಯಂಡ್ ಎವ್ರಿ ಮೂಮೆಂಟ್, ಯು ವಿಲ್ ಎಂಜಾಯ್ ದ ಪ್ರಾಸೆಸ್. ಸೂಪರ್ ಸರ್, ನಿಮ್ಮ ಜೊತೆ ಮಾತಾಡಿ ತುಂಬ ಖುಷಿ ಆಯಿತು. ನಮ್ಮ ಪ್ರೇಕ್ಷಕರಿಗೆ ತುಂಬ ಒಳ್ಳೆ ಮೆಸೇಜ್ ಕೊಟ್ಟಿದ್ದೀರಾ. ಓಕೆ, ಅಬೌಟ್ ಬಿಸ್ನೆಸ್ ಜರ್ನಿ ಎಂಜಾಯ್ ಮಾಡಿ ಅಂತ, ಮತ್ತು ಹ್ಯಾಪಿನೆಸ್ ಬಗ್ಗೆ. ಓಕೆ, ಸೊ ಇಟ್ ವಾಸ್ ಅಮೇಝಿಂಗ್. ನಿಮ್ಮ ಜೊತೆ ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿದ್ದೀವಿ. ನಿಮ್ಮ ಬಗ್ಗೆ ತಿಳ್ಕೊಂಡು ಎಷ್ಟೋ ಜನಕ್ಕೆ ನಿಮ್ಮ ಸ್ಟೋರಿ ಇನ್ಸ್ಪೈರ್ ಆಗುತ್ತೆ. ಯಾಕೆಂದರೆ ಒಂದು ಸ್ಮಾಲ್ ಟೌನಿಂದ ಬಂದು ಬ್ಯಾಂಗ್ಳೂರಲ್ಲಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿ, ಒಂದು ಒಳ್ಳೆ ಪ್ರೊಫೆಷನ್, ಒಂದು ಒಳ್ಳೆ ಕಂಪನಿಯಲ್ಲಿ ವರ್ಕ್ ಮಾಡಿ, ನಂತರ ಒಂದು ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಿ. ಸೊ ಇವತ್ತು ಎಷ್ಟೋ ಜನಕ್ಕೆ ಸ್ಮಾಲ್ ಟೌನ್ ಪೀಪಲ್ಗೆ ಇನ್ಸ್ಪಿರೇಷನ್ ಆಗಿದ್ದಾರೆ. ಸೊ ರಾಜಶೇಖರ್ ಜುಟ್ಟೂರು ಅವರಿಗೆ ಮತ್ತೊಮ್ಮೆ ಥ್ಯಾಂಕ್ ಯು ಹೇಳ್ತಾ ಇದ್ದೀವಿ. ಸೊ ಹ್ಯಾವ್ ಎ ಗ್ರೇಟ್ ಜರ್ನಿ, ಮೇ ಆಲ್ ಯುವರ್ ಡ್ರೀಮ್ಸ್ ಕಮ್ ಟ್ರೂ ಸರ್. ಥ್ಯಾಂಕ್ ಯು. ನೋಡಿದ್ರಲ್ಲ ಪ್ರೇಕ್ಷಕರೇ, ಒಂದು ಎಕ್ಸ್ಟ್ರಾಡಿನರಿ ಜರ್ನಿ ಆಫ್ ಆರ್ಡಿನರಿ ಪೀಪಲ್. ಇಲ್ಲಿ ವೀಕೆಂಡ್ ವಿತ್ ಜಗದೀಶ್ ಪ್ರೋಗ್ರಾಮಲ್ಲಿ ಬಹಳ ಅದ್ಭುತವಾದ ಸಾಧನೆಗಳು ಮಾಡಿರೋ ಎಷ್ಟೋ ಜನ ಆರ್ಡಿನರಿ ಪೀಪಲ್ ನಮ್ಮ ಸುತ್ತಮುತ್ತಲೇ ಇರ್ತಾರೆ. ಓಕೆ, ಸೊ ಇವರ ಸಾಧನೆ ನೋಡಿ ನಮಗೆ ಇನ್ಸ್ಪೈರ್ ಆಗ್ತಾ ಇರೋದು. ಬಟ್ ಆದರೆ ಅವರ ಸ್ಟೋರೀಸು ಬಹಳ ಜನಕ್ಕೆ ಗೊತ್ತಾಗ್ತಾ ಇಲ್ಲ. ಅಂಥ ಅವರ ಸ್ಟೋರೀಸ್ ಹೊರ ತರಬೇಕು ಅನ್ನೋದೇ ನಮ್ಮ ಪ್ರಯತ್ನ. ಯಾಕೆಂದರೆ ನಮಗೆ ಇನ್ಸ್ಪೈರ್ ಆಗೋದು ನಮ್ಮ ರಿಲೇಟಿವ್ಸ್ನ ನೋಡಿ, ಅಥವಾ ನಮ್ಮ ಫ್ರೆಂಡ್ಸ್ನ ನೋಡಿ, ಅಥವಾ ನಮ್ಮ ಜೊತೆ ಬೆಳೆದಿರೋರಾಗ್ಬೋದು, ನಮ್ಮ ಅಕ್ಕಪಕ್ಕದಲ್ಲಿರೋರನ್ನ ನೋಡಿ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ನಾನು ಏಕ್ದಮ್ ಡೈರೆಕ್ಟಾಗಿ ನಾನು ಅಂಬಾನಿನ ನೋಡಿ ನಾನು ಬಿಸ್ನೆಸ್ ಮ್ಯಾನ್ ಆಗಬೇಕು ಅನ್ನಲ್ಲ. ಬಟ್ ನಮ್ಮ ಜೊತೆಯಲ್ಲಿರೋರು ಯಾರೋ ಒಂದು ಬಿಸ್ನೆಸ್ ಮಾಡಿದ್ರೆ ನನ್ನ ಕೈಲೂ ಆಗುತ್ತೆ ಅನ್ನೋ ಒಂದು ಭರವಸೆ ಬರುತ್ತೆ. ನಮ್ಮ ಜೊತೆಯಲ್ಲಿರೋರು ಏನೋ ಒಂದು ಒಳ್ಳೆ ಜಾಬ್ ಸಿಕ್ಕರೆ, ನಮ್ಮೂರವ್ರು ಯಾರೋ ಒಬ್ರಿಗೆ ಒಳ್ಳೆ MNC ಕಂಪನಿಯಲ್ಲಿ ಜಾಬ್ ಸಿಕ್ಕರೆ ನಮಗೂ ಜಾಬ್ ಸಿಕ್ತು ಅಂತ ನಂಬಿಕೆ ಬರುತ್ತೆ. ಯಾಕೆ ಅಂದರೆ ನಮ್ಮ ಜೊತೆಯಲ್ಲಿರೋರು, ಯಾಕೆಂದರೆ ಎಲ್ಲ ಒಂದೇ ಕಡೆ ಹುಟ್ಟಿ ಬೆಳೆದಿರ್ತಾರೆ ಅಥವಾ ಒಂದೇ ವಾತಾವರಣದಲ್ಲಿ ಬೆಳೆದಿರ್ತಾರೆ. ಅವ್ರಿಗಾದರೆ ನಮಗೂ ಆಗುತ್ತೆ ಅನ್ನೋ ಒಂದು ಭರವಸೆ ಬರುತ್ತೆ. ಬಟ್ ಹೋಗ್ತಾ ಹೋಗ್ತಾ ಏನಾಗುತ್ತೆ, ಅವರ ಜರ್ನೀಸು ಎಷ್ಟೋ ಜನಕ್ಕೆ ಗೊತ್ತಾಗ್ತಾ ಇಲ್ಲ. ಓಕೆ, ಸೊ ನಮ್ಮ ಈ ಪ್ರಯತ್ನ ಏನಂದರೆ ಅಂಥ ಒಂದು ಎಕ್ಸ್ಟ್ರಾರ್ಡಿನರಿ ಜರ್ನಿ ಆಫ್ ಆರ್ಡಿನರಿ ಪೀಪಲ್ ನಿಮ್ಮ ಮುಂದೆ ತಂದು ಕೊಡಬೇಕು. ಆ ಜರ್ನಿ ನೋಡಿ ನಿಮ್ಮಲ್ಲಿ ಎಷ್ಟೋ ಜನಕ್ಕೆ ಇನ್ಸ್ಪೈರ್ ಆಗಬೇಕು ಅಂತ ಆಸೆ ಪಡ್ತಾ ಇದ್ದೀವಿ. ಕೆಲವು ಕತೆಗಳು ನಿಮಗೆ ಮೋಟಿವೇಶನ್ ಕೊಡ್ಬೋದು. ಕೆಲವು ಕತೆಗಳು ಇನ್ನೇನು ಸ್ಟಾಪ್ ಮಾಡೋಣ ಅನ್ನೋ ಟೈಮಲ್ಲಿ ನಿಮಗೆ ಓಕೆ ಇವರೇ ಮಾಡಿದ್ದಾರೆ ನನ್ನ ಕೈಯಲ್ಲಿ ಯಾಕಾಗಲ್ಲ ಅನಿಸ್ಬೋದು. ಇದೆಲ್ಲ ಮಾಡಬೇಕು ಅಂತ, ಯಾಕೆಂದರೆ ಎಷ್ಟೋ ಜನ ಆಸೆಗಳಿದೆ ಬಟ್ ಮಧ್ಯದಲ್ಲಿ ನಿಂತೋಗ್ತಾ ಇದ್ದಾರೆ. ಆ ನಿಂತೋಗೋದನ್ನು ಸ್ಟಾಪ್ ಮಾಡಬೇಕು. ಏನೋ ಒಂದು ಸಮಸ್ಯೆ ಬಂತು ಅಂತ ಅವರ ಆಸೆಗಳು ಅಥವಾ ಅವರ ಡ್ರೀಮ್ಸ್ನ ಮಧ್ಯದಲ್ಲಿ ಸ್ಟಾಪ್ ಮಾಡ್ದಿರಾ ಇರಬೇಕು ಅಂದರೆ ಇಂಥ ಒಂದು ಜರ್ನೀಸು ಇನ್ಸ್ಪೈರ್ ಆಗಬೇಕು. ಅಂಥ ಒಂದು ಪ್ರಯತ್ನವೇ ನಮ್ಮ ವೀಕೆಂಡ್ ವಿತ್ ಜಗದೀಶ್. ಥ್ಯಾಂಕ್ ಯು ವೆರಿ ಮಚ್. ಸೊ ಮತ್ತೆ ಇನ್ನೊಬ್ಬರ ಅತಿಥಿ ಜೊತೆ ನಾವು ಮೀಟ್ ಆಗೋಣ. ಥ್ಯಾಂಕ್ ಯು ವೆರಿ ಮಚ್.